ಹಲೋ ಹಾಯ್ ನಮಸ್ಕಾರ ಪೋಷಕರೇ. ಈ ವಿಡಿಯೋವನ್ನ ಮಿಸ್ ಮಾಡಿಕೊಂಡ್ರೆ ನಿಮ್ಮ ಮಗು ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಆಯ್ಕೆ ಆಗೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾದ್ರೆ ಈ ವಿಡಿಯೋದಲ್ಲಿ ಅಂತ ಇನ್ಫಾರ್ಮೇಶನ್ ಏನಿದೆ ಸರ್? ಎಸ್, ತುಂಬಾ ಮುಖ್ಯವಾದ ಇನ್ಫಾರ್ಮೇಶನ್ ತಂದಿದ್ದೀನಿ. ಏನ್ ಸರ್ ಅಂತ ಮುಖ್ಯವಾದ ಮಾಹಿತಿ ಅಂದ್ರೆ, ನಮ್ಗೆ ನವೋದಯ ಪ್ರವೇಶ ಪರೀಕ್ಷೆ 2027ರಲ್ಲಿ ಬಹು ಮುಖ್ಯವಾದ ಬದಲಾವಣೆಗಳನ್ನು ತಂದಿದ್ದಾರೆ. ಏನಪ್ಪಾ ಅಂದ್ರೆ, ಮೊದಲನೇದಾಗಿ ನೀವು ಎಕ್ಸಾಮ್ ಪ್ಯಾಟರ್ನ್ ಅಂದ್ರೆ ನಿಮ್ಗೆ ಪರೀಕ್ಷಾ ವಿಧಾನದಲ್ಲಿ ಬದಲಾವಣೆ ತಂದಿದ್ದಾರೆ, ಮತ್ತೆ ಸಿಲೆಬಸ್ ನಲ್ಲಿ ಬದಲಾವಣೆ ತಂದಿದ್ದಾರೆ. ಹಾಗೆ ಈ ವರ್ಷ ತುಂಬಾ ಬೇಗ ಎಕ್ಸಾಮ್ ಅನ್ನ ಇಟ್ಟಿದ್ದಾರೆ. ಎಕ್ಸಾಮ್ ಬಂದ್ಬಿಟ್ಟು 28 ನವೆಂಬರ್ 2026 ಹಾಗಾಗಿ ಬೇಗ ಎಕ್ಸಾಮ್ ಇರುತ್ತಿದೆ. ಹಾಗಾದ್ರೆ ಸಮಯ ಕಡಿಮೆ ಇದೆ. ಈ ಸಮಯ ಕಡಿಮೆ ಇರೋದ್ರಿಂದ ನಮ್ಮ ಪ್ರಾಕ್ಟೀಸ್ ಹೇಗಿರ್ಬೇಕು ಅಂದ್ರೆ, ಸಿಲೆಬಸ್ಗೆ ತಕ್ಕಂತೆ ನಮ್ಮ ಪ್ರಾಕ್ಟೀಸ್ ಇರಬೇಕು. ಹಳೆ ಸಿಲೆಬಸ್ ನ ಓದ್ತಾ ಇದ್ರೆ ನಮ್ಮ ಮಗು ಆಯ್ಕೆ ಆಗತ್ತಾ? ಇಲ್ಲ. ಎಸ್, ಹಳೆ ಸಿಲೆಬಸ್ ನ ಓದ್ತಾ ಇದ್ರೆ ಮಗು ಆಯ್ಕೆ ಆಗೋದು ಕಷ್ಟ ಆಗ್ತಿದೆ. ಹಾಗಾದ್ರೆ ನಮಗೆ ಹೊಸ ಸಿಲೆಬಸ್ ಏನಿದೆ, ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅದನ್ನ ತಿಳ್ಕೊಬೇಕಲ್ವಾ? ಎಸ್, ಆ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಎಸ್, ಹಾಗಾದ್ರೆ ಮೊದಲನೇದಾಗಿ ನಮ್ಗೆ ಎಕ್ಸಾಮ್ ಪ್ಯಾಟರ್ನ್ ನಲ್ಲಿ ಏನೇನ್ ಚೇಂಜ್ ಆಗಿದೆ ಅಂತ ನೋಡೋಣ. ಈ ಹಿಂದೆ ಮೆಂಟಲ್ ಅಬಿಲಿಟಿಯಲ್ಲಿ 40 ಪ್ರಶ್ನೆಗಳಿರ್ತಿತ್ತು. ಈ 40 ಪ್ರಶ್ನೆಗಳಿಗೆ 50 ಅಂಕಗಳಿರ್ತಿತ್ತು. 40 ಪ್ರಶ್ನೆಗೆ 50 ಅಂಕಗಳಿರ್ತಿತ್ತು. ಆದ್ರೆ ಮೊದಲನೇದಾಗಿ ಈ ವರ್ಷ ನಮಗೆ ಏನ್ ಮಾಡಿದ್ದಾರೆ, ಮೆಂಟಲ್ ಅಬಿಲಿಟಿಯಲ್ಲಿ 20 ಪ್ರಶ್ನೆಗಳನ್ನ ಕೊಟ್ಟು 25 ಅಂಕಗಳನ್ನ ನಿಗದಿಪಡಿಸಿದ್ದಾರೆ. ಎಸ್, ಹಾಗಾಗಿ ಇದರಲ್ಲಿ ಅರ್ಧ ಭಾಗ ಅಂದ್ರೆ 10 ಸ್ಟೆಪ್ ಇತ್ತಲ್ವಾ, 10 ಸ್ಟೆಪ್ ಅಲ್ಲಿ 5 ಸ್ಟೆಪ್ ಗಳನ್ನ ತೆಗೆದಾಕಿದ್ದಾರೆ. ಮೆಂಟಲ್ ಅಬಿಲಿಟಿಲಿ 5 ಸ್ಟೆಪ್ ಅನ್ನ ತೆಗೆದುಬಿಟ್ಟು ಅದರ ಬದಲಾಗಿ ನಮ್ಗೆ EVS ಪರಿಸರ ಅಧ್ಯಯನದಲ್ಲಿ 20 ಪ್ರಶ್ನೆಗಳನ್ನ ಕೊಟ್ಟು 25 ಅಂಕಗಳನ್ನ ನಿಗದಿಪಡಿಸಿದ್ದಾರೆ. ಈ 20 ಪ್ರಶ್ನೆ ಯಾವ ರೀತಿ ಇರುತ್ತೆ ಅದನ್ನ ನಾನು ಮುಂದಿನ ಹಂತದಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ? ಇಲ್ಲ. ಮ್ಯಾಥಮೆಟಿಕ್ಸ್ ನಲ್ಲಿ ಅಂಕಗಣಿತದಲ್ಲಿ ನಮಗೆ 20 ಪ್ರಶ್ನೆ ಇತ್ತು. ಈ ವರ್ಷನೂ ಕೂಡ ಅಷ್ಟೇ ಇದೆ, 25 ಅಂಕಗಳನ್ನ ನಿಗದಿಪಡಿಸಿದ್ದಾರೆ. ಭಾಷಾ ಪರೀಕ್ಷೆ ಲ್ಯಾಂಗ್ವೇಜ್ ಟೆಸ್ಟ್ಗೆ ಬಂದ್ಬಿಟ್ಟು 20 ಪ್ರಶ್ನೆಗಳಿಗೆ 25 ಅಂಕಗಳಿದೆ. ಒಟ್ಟು 80 ಪ್ರಶ್ನೆಗಳಿಗೆ 100 ಅಂಕ ನಿಗದಿಪಡಿಸಿದ್ದಾರೆ. ಸಮಯದಲ್ಲಿ ಅಂದ್ರೆ ಈ ಎಕ್ಸಾಮಲ್ಗೆ ನಮ್ಗೆ 120 ನಿಮಿಷಗಳಿರ್ತಿತ್ತು, ಅಂದ್ರೆ 2 ಗಂಟೆ ಕಾಲಾವಕಾಶ ಇರ್ತಿತ್ತು. ಸೇಮ್ ಅದೇ ಇದೆ. ಆದ್ರೆ ಬದಲಾವಣೆ ಆಗಿರೋದು ಎಲ್ಲಿ ಅಂದ್ರೆ, ಮಾನಸಿಕ ಸಾಮರ್ಥ್ಯದ 10 ಹಂತಗಳಲ್ಲಿ 5 ಹಂತಗಳನ್ನ ತೆಗೆದು ಅದರ ಬದಲಾಗಿ ನಮ್ಗೆ EVS ಪರಿಸರ ಅಧ್ಯಯನವನ್ನ ಇಟ್ಟಿದ್ದಾರೆ. ಈ ಪರಿಸರ ಅಧ್ಯಯನದಲ್ಲಿ ಏನೇನ್ ಸಿಲೆಬಸ್ ಕೊಟ್ಟಿದ್ದಾರೆ ಮತ್ತೆ ಮೆಂಟಲ್ ಅಬಿಲಿಟಿಯಲ್ಲಿ ಇರುವಂತಹ ಆ 5 ಹಂತಗಳು ಯಾವುದು ಅದನ್ನ ತಿಳ್ಕೊಳ್ಳೋಣ. ಎಸ್, ಹಾಗಾದ್ರೆ ಈ ಮುಂದಿನ ಸ್ಲೈಡ್ಗೆ ಹೋಗೋಣ. ಮೆಂಟಲ್ ಅಬಿಲಿಟಿ ಟೆಸ್ಟ್ ಮಾನಸಿಕ ಸಾಮರ್ಥ್ಯದಲ್ಲಿ ಏನೇನ್ ಸಿಲೆಬಸ್ ಇದೆ. ಮೊದಲನೇದಾಗಿ ನಾವು ಪ್ಯಾಟರ್ನ್ ಕಂಪ್ಲೀಷನ್ ಚಿತ್ರದ ವಿನ್ಯಾಸ ಪೂರ್ಣಗೊಳಿಸುವುದು ಅಂತ ನೋಡ್ತೀವಿ. ಹಾಗಾದ್ರೆ ಈ ಹಿಂದೆ ನಮಗೆ ಪ್ಯಾಟರ್ನ್ ಕಂಪ್ಲೀಷನ್ ಎನ್ನುವ ಹಂತ 3ನೇ ಹಂತವಾಗಿ ಬರ್ತಿತ್ತು. ಹಾಗಾಗಿ ಈ ವರ್ಷ ಏನ್ ಮಾಡಿದ್ದಾರೆ, ಮೊದಲ 2ನೇ ಹಂತ ತೆಗೆದ್ಬಿಟ್ಟು ನಮಗೆ 3ನೇ ಹಂತನ ಮೊದಲನೇಗೆ ಫಸ್ಟ್ಗೆ ಇಟ್ಬಿಟ್ಟಿದ್ದಾರೆ, ಪ್ಯಾಟರ್ನ್ ಕಂಪ್ಲೀಷನ್. ನೆಕ್ಸ್ಟ್ ಫಿಗರ್ ಸೀರೀಸ್ ಕಂಪ್ಲೀಷನ್ ಅನ್ನೋದನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಜಾಮೆಟ್ರಿಕಲ್ ಫಿಗರ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಿರರ್ ಅಂಡ್ ವಾಟರ್ ಇಮೇಜ್ ಕನ್ನಡಿ ಮತ್ತು ನೀರಿನ ಪ್ರತಿಬಿಂಬ ಎನ್ನುವ ಹಂತವನ್ನ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ಬರೀ ಮಿರರ್ ಇಮೇಜ್ ಅಂತ ಕೊಟ್ಟಿದ್ರು. ಈ ವರ್ಷ ವಾಟರ್ ಇಮೇಜ್ ಅನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ, ಅದನ್ನು ನೋಡ್ಕೋಬೇಕು. ನೆಕ್ಸ್ಟ್ ಎಂಬೆಡೆಡ್ ಫಿಗರ್ ಅಂದ್ರೆ ಅಡಗಿರುವ ಚಿತ್ರ ಅಥವಾ ಹುದುಗಿರುವ ಚಿತ್ರ ಅಂತ ಕರಿತೀವಿ. ಈ 5 ಹಂತಗಳನ್ನ ಮಾತ್ರ ಇಟ್ಟಿದ್ದಾರೆ, ಉಳಿದ 5 ಹಂತಗಳನ್ನ ತೆಗೆದಾಕಿದ್ದಾರೆ. ಅದರ ಬದಲಾಗಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ EVS ಪರಿಸರ ಅಧ್ಯಯನದ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ಪರಿಸರ ಅಧ್ಯಯನದಲ್ಲಿ ಏನೇನಿದೆ ನೋಡೋಣ. ದ ನ್ಯಾಚುರಲ್ ವರ್ಲ್ಡ್ ನೈಸರ್ಗಿಕ ಪ್ರಪಂಚ ಅನ್ನುವ ಚಾಪ್ಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ದ ಹ್ಯೂಮನ್ ಬಾಡಿ ಮಾನವ ದೇಹ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೈನ್ಸ್ ಇನ್ ಡೈಲಿ ಲೈಫ್ ದೈನಂದಿನ ಜೀವನದಲ್ಲಿ ವಿಜ್ಞಾನ ಅನ್ನೋ ಚಾಪ್ಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೋಷಿಯಲ್ ಸರೌಂಡಿಂಗ್ಸ್ ಸಾಮಾಜಿಕ ಪರಿಸರ ಅನ್ನುವ ಚಾಪ್ಟರ್ ಕೊಟ್ಟಿದ್ದಾರೆ. ಈ 4 ಚಾಪ್ಟರ್ಗೆ 15 ಪ್ರಶ್ನೆಗಳನ್ನ ಕೊಟ್ಟಿರ್ತಾರಂತೆ. ಈ 4 ಚಾಪ್ಟರ್ಗೆ 15 ಪ್ರಶ್ನೆ ಇರುತ್ತೆ. ಮತ್ತೆ ಕೊನೆಯದಾಗಿ ನಮ್ಗೆ EVS ನಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. ಈ ಪ್ಯಾಸೇಜ್ ಹೇಗಿರುತ್ತೆ ಅಂದ್ರೆ, ಈ ಮುಂಚೆ ನಮ್ಗೆ ಗೊತ್ತಿದೆಯಲ್ವಾ, ಲ್ಯಾಂಗ್ವೇಜ್ ಟೆಸ್ಟ್ ನಲ್ಲಿ ಯಾವ ರೀತಿ ಪ್ಯಾಸೇಜ್ ಕೊಡ್ತಿದ್ರಲ್ವಾ, ಅದೇ ರೀತಿ ಪ್ಯಾಸೇಜ್ ಇರುತ್ತೆ. ಆ ಪ್ಯಾಸೇಜ್ಗೆ 5 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಒಟ್ಟು ನಮಗೆ 15 + 5 20 ಪ್ರಶ್ನೆ ಆಯ್ತು. 20 ಪ್ರಶ್ನೆಗೆ 25 ಅಂಕ ಇರುತ್ತೆ. ಈಗ ನಮಗೆ ಹೊಸದಾಗಿ ಈ ಸಿಲೆಬಸ್ ಬಿಟ್ಟಿರೋದ್ರಿಂದ ನಾವೇನ್ ಮಾಡ್ಬೇಕು, ಈ ಹೊಸ ಸಿಲೆಬಸ್ ಪ್ರಕಾರ ಪ್ರಾಕ್ಟೀಸ್ ಮಾಡಬೇಕು. ನಾವು ಹಳೆಯ ಸಿಲೆಬಸ್ನೇ ಇಟ್ಕೊಂಡ್ರೆ ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ ತಾನೇ? ಎಸ್, ಹಾಗಾದ್ರೆ ನಾವು ಈ ಹೊಸ ಪಠ್ಯಕ್ರಮದ ಮೂಲಕ ಇದರ ಪ್ರಕಾರನೇ ನಾವು ಪ್ರಾಕ್ಟೀಸ್ ನ ಮಾಡ್ಕೋತಾ ಹೋಗ್ಬೇಕು. ಹಾಗಾದ್ರೆ ಗಣಿತದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ? ಎಸ್, ಅರ್ಥಮೆಟಿಕ್
ಅರ್ಥಮೆಟಿಕ್ ಟೆಸ್ಟ್ ನೋಡೋಣ. ಇದರಲ್ಲೇನಾದ್ರೂ ಸಿಲೆಬಸ್ ನಲ್ಲಿ ಚೇಂಜ್ ಆಗಿದೆಯಾ? ಎಸ್, ಇದು ಅಂಕಗಣಿತ ಅಂದ್ರೆ ಅರ್ಥಮೆಟಿಕ್ ಟೆಸ್ಟ್ ಅಲ್ಲಿ ನೋಡೋದಾದ್ರೆ ಮೊದಲನೇ ಚಾಪ್ಟರ್ ನಂಬರ್ ಅಂಡ್ ನ್ಯೂಮೆರಿಕ್ ಸಿಸ್ಟಮ್, ಸಂಖ್ಯಾ ಪದ್ಧತಿ ಮತ್ತು ಸಂಖ್ಯೆಗಳು ಅನ್ನೋ ಚಾಪ್ಟರ್ ಬರುತ್ತೆ. ಈ ಚಾಪ್ಟರ್ ನಲ್ಲಿ ಅಪ್ರಾಕ್ಸಿಮೇಷನ್ ಅಂದ್ರೆ ಅಂದಾಜು ಗಣನೆ ಈ ಪಾಠ ಇನ್ಕ್ಲೂಡ್ ಆಗಿದೆ. ಹಾಗಾಗಿ ಅದ್ರ ಮೇಲೂ ಕೂಡ ಸ್ವಲ್ಪ ಒತ್ತು ಕೊಡಿ. ನೆಕ್ಸ್ಟ್ ಎರಡನೇ ಚಾಪ್ಟರ್ ಬಂದ್ಬಿಟ್ಟು 4 ಫಂಡಮೆಂಟಲ್ ಆಪರೇಷನ್ ಆನ್ ಹೋಲ್ ನಂಬರ್ಸ್ ಅಂತ ಇದೆ. ಪೂರ್ಣ ಸಂಖ್ಯೆಗಳ ಮೇಲಿನ 4 ಮೂಲಭೂತ ಕ್ರಿಯೆಗಳು. ಇಲ್ಲಿ ನಿಮ್ಗೆ 4 ಮೂಲಭೂತ ಕ್ರಿಯೆಗಳು ಗೊತ್ತಾಯ್ತಲ್ವಾ? ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಇದು ಹೋಲ್ ನಂಬರ್ ಮೇಲೆ ಕೇಳ್ತಾರೆ, ಆದ್ರೆ ಡೆಸಿಮಲ್ ಚಾಪ್ಟರ್ ಅನ್ನ ತೆಗೆದಿದ್ದಾರೆ. ಡೆಸಿಮಲ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡಕ್ ಹೋಗ್ಬಿಡಿ, ಯಾಕೆಂದ್ರೆ ಸಮಯ ತುಂಬಾ ಕಡಿಮೆ ಇದೆ. ನಿಮ್ ಪ್ರಾಕ್ಟೀಸ್ ಈ ಚಾಪ್ಟರ್ ಮೇಲೆ ಮಾತ್ರ ಇರಬೇಕು. ಎಸ್, ಹಾಗಾದ್ರೆ ಮೂರನೇ ಚಾಪ್ಟರ್ ಬಂದ್ಬಿಟ್ಟು ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಇನ್ಕ್ಲೂಡಿಂಗ್ ದೇರ್ ಪ್ರಾಪರ್ಟೀಸ್, ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಹಾಗೂ ಅವುಗಳ ಗುಣಲಕ್ಷಣಗಳು ಇದೆ. ಇದರಲ್ಲಿ ನಿಮ್ಗೆ HCF ಮತ್ತೆ LCM, ಲಾಸಾ ಮತ್ತೆ ಮಾಸಾ ಇನ್ಕ್ಲೂಡ್ ಆಗುತ್ತೆ. ಅದ್ರ ಮೇಲೆ ಸಿಂಪಲ್ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಫ್ರಾಕ್ಷನ್, ಭಿನ್ನರಾಶಿಗಳು ಪಾಠದಲ್ಲಿ ನಿಮ್ಗೆ ಸಿಂಪಲ್ ಲೈಕ್ ಫ್ರಾಕ್ಷನ್ಸ್ ನ ಹೆಚ್ಚು ಒತ್ತು ಕೊಟ್ಟು ಓದಿ. ಅನ್ಲೈಕ್ ಫ್ರಾಕ್ಷನ್ ನ ಇನ್ಕ್ಲೂಡ್ ಮಾಡಿಲ್ಲ ಅಂತೇಳಿ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಮೆಜರ್ಮೆಂಟ್ ಆಫ್ ಲೆಂತ್, ಮಾಸ್, ಕೆಪಾಸಿಟಿ, ಟೈಮ್, ಮನಿ ಅಂಡ್ ಯೂನಿಟ್ ಕನ್ವರ್ಷನ್, ಅಳತೆ, ತೂಕ, ಸಾಮರ್ಥ್ಯ, ಸಮಯ, ಹಣ ಮತ್ತು ಏಕಮಾನ ಪರಿವರ್ತನೆ ಅಂತಿದೆ. ಈ ಪಾಠ ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ 2 ರಿಂದ 3 ಪ್ರಶ್ನೆ ಅಥವಾ 4 ಪ್ರಶ್ನೆ ಕೇಳ್ಬೋದು. ಈ ಪಾಠ ತುಂಬಾ ಮುಖ್ಯ. ಈ ಪಾಠಕ್ಕೂ ಹೆಚ್ಚಿನ ಒತ್ತನ್ನು ಕೊಡಿ. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಇದೆ, ಸಿಂಪ್ಲಿಫಿಕೇಶನ್ಗೂ ಒತ್ತು ಕೊಡಿ. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಆದ್ಮೇಲೆ ನಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಚಾಪ್ಟರ್ ಇರ್ತಿತ್ತು, ಆದ್ರೆ ಈ ವರ್ಷ ಪ್ರಾಫಿಟ್ ಅಂಡ್ ಲಾಸ್ ಚಾಪ್ಟರ್, ಲಾಭ ಮತ್ತು ನಷ್ಟ, ಈ ಪಾಠವನ್ನ ತೆಗೆದಾಕಿದ್ದಾರೆ. ಹಾಗಾಗಿ ಈ ಪಾಠದ ಮೇಲೆ ನಾವು ಗಮನ ಕೊಡೋದು ಬೇಡ. ಈ ಪಾಠದ ಮೇಲೆ ಗಮನ ಕೊಟ್ರೆ ಉಳಿದ ಪಾಠದ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಡಕ್ಕಾಗಲ್ಲ. ಹಾಗಾಗಿ ಇದನ್ನ ಸ್ಕಿಪ್ ಮಾಡಿ, ಇದ್ರ ಬಗ್ಗೆ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ. ಓಕೆ, ಇದನ್ನ ತೆಗೆದಾಕಿ. ನಮ್ಗೆ ಈ ಚಾಪ್ಟರ್ ಇಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಚಾಪ್ಟರ್ ಇಲ್ಲ. ನೆಕ್ಸ್ಟ್ ಪೆರಿಮೀಟರ್ ಅಂಡ್ ಏರಿಯಾ, ಸುತ್ತಳತೆ ಮತ್ತು ವಿಸ್ತೀರ್ಣ. ಇದರಲ್ಲಿ ಪಾಲಿಗಾನ್ ಆಡ್ ಆಗುತ್ತೆ. ಪಾಲಿಗಾನ್ಸ್ ಅಂದ್ರೆ ಬಹುಭುಜಾಕೃತಿಗಳು. ಪೆರಿಮೀಟರ್ ಆಫ್ ಪಾಲಿಗಾನ್ಸ್, ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಟೈಪ್ಸ್ ಆಫ್ ಆಂಗಲ್ಸ್, ಕೋನಗಳ ವಿಧಗಳು. ಆಂಗಲ್ಸ್ ಲಾಸ್ಟ್ ಇಯರ್ ಇತ್ತು, ಈ ವರ್ಷನೂ ಇದೆ. ಹಾಗಾಗಿ ಈ ಪಾಠದ ಬಗ್ಗೆ ನೀವು ತುಂಬಾ ಇಂಪಾರ್ಟೆನ್ಸ್ ಕೊಡಿ, ಯಾಕೆಂದ್ರೆ 2 ರಿಂದ 3 ಪ್ರಶ್ನೆ ಬಂದೇ ಬರುತ್ತೆ. ಇದರಲ್ಲಿ ಎಕ್ಸ್ಟ್ರಾ ನಮ್ಮ ಡೈರೆಕ್ಷನ್ ಅಂಡ್ ಮ್ಯಾಪಿಂಗ್ ಅಂತೇಳಿ ಎಕ್ಸ್ಟ್ರಾ ಅಡಿಷನಲ್ ಆಗಿ ಟಾಪಿಕ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸಿ. ನೆಕ್ಸ್ಟ್ ಡಾಟಾ ಅನಾಲಿಸಿಸ್, ದತ್ತಾಂಶಗಳ ವಿಶ್ಲೇಷಣೆ. ಅಂದ್ರೆ ಈ ಪಾಠಕ್ಕೆ ಸಂಬಂಧಿಸಿದಂತೆ ಕೆಲವು ಗ್ರಾಫ್ ಕ್ವಶನ್ಸ್ ಕೇಳ್ತಾರೆ, ಆ ಗ್ರಾಫ್ ಕ್ವಶನ್ಸ್ ಮೇಲೆ ಕೂಡ ಸ್ವಲ್ಪ ಒತ್ತು ಕೊಡಿ. ಎಸ್, ಹಾಗಾದ್ರೆ ಈ 9 ಚಾಪ್ಟರ್ಗಳು ತುಂಬಾ ಇಂಪಾರ್ಟೆಂಟ್. ಈ 9 ಚಾಪ್ಟರ್ಗಳ ಮೇಲೆ ಹೆಚ್ಚಿನ ಒತ್ತು ಕೊಟ್ಟು ಪ್ರಾಕ್ಟೀಸ್ ಮಾಡಿ. ಹಾಗಾದ್ರೆ ನೀವು ನವೋದಯ ಸೆಲೆಕ್ಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಲಾಸ್ಟ್ ಇಯರ್ ಸಿಲೆಬಸ್ ಇಟ್ಕೊಂಡು ಓದ್ತೀವಿ ಅಂದ್ರೆ ಖಂಡಿತವಾಗೂ ಆಯ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಸ್, ನೆಕ್ಸ್ಟ್ ಲ್ಯಾಂಗ್ವೇಜ್ ಟೆಸ್ಟ್ ಅಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ? ಇಲ್ಲ ಸರ್. ಲಾಸ್ಟ್ ಇಯರ್ 4 ಪ್ಯಾಸೇಜೇ ಕೊಡ್ತಾ ಇದ್ರು. ಪ್ರತಿಯೊಂದು ಪ್ಯಾಸೇಜ್ಗೂ, ಈ ಪ್ಯಾಸೇಜ್ಗೂ ನನಗೆ 5 ಕ್ವಶನ್ಸ್ ಇತ್ತು. 4 ಗದ್ಯ ಭಾಗ, ಪ್ರತಿ ಗದ್ಯ ಭಾಗದಿಂದ 5 ಪ್ರಶ್ನೆ ಕೇಳಲಾಗ್ತದೆ. ಹಿಂದಿನ ವರ್ಷನೂ ಸೇಮ್ ಇತ್ತು, ಈ ವರ್ಷನೂ ಸೇಮ್ ಸಿಲೆಬಸ್ ಇದೆ ಪ್ಯಾಸೇಜ್ ಅಲ್ಲಿ. ಹಾಗಾಗಿ ಪ್ಯಾಸೇಜ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಈಗ ಬದಲಾವಣೆ ಆಗಿರೋದು ಮೆಂಟಲ್ ಅಬಿಲಿಟಿಲಿ ಮತ್ತೆ ಗಣಿತದಲ್ಲಿ, ಇವೆರಡರಲ್ಲೂ ಬದಲಾವಣೆ ಮಾಡಿದ್ದಾರೆ. ಮೆಂಟಲ್ ಅಬಿಲಿಟಿ ಬದಲಾವಣೆ ಮಾಡಿ ಅದರಲ್ಲಿ 5 ಹಂತ ತೆಗೆದು ಪರಿಸರ ಅಧ್ಯಯನ EVS ಅನ್ನ ಆಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಗಮನ ಹರಿಸಬೇಕು. ನಿಮ್ಗೇನಾದ್ರೂ ಇದು ಹೊಸ ಪಠ್ಯಕ್ರಮ ಅಂದ್ರೆ ಹೊಸ ಸಿಲೆಬಸ್ನ ನೋಟ್ಸ್ ಬೇಕು ಅಂದ್ರೆ, ಅದರ ಜೊತೆಗೆ ನಿಮ್ಗೆ ಕ್ಲಾಸಸ್ ಬೇಕು ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ನಂಬರ್ 9164777781 9164777782ಗೆ ಕಾಲ್ ಮಾಡ್ಕೊಳ್ಳಿ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿ. ಹಾಗೆ ಇದ್ರ ಜೊತೆಗೆ ನಿಮ್ಗೇನಾದ್ರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ತೊಂದರೆ ಆಗ್ತಾ ಇದೆ, ನೆಟ್ವರ್ಕ್ ಸಮಸ್ಯೆ ಬರ್ತಾ ಇದೆ, ಅಪ್ಲಿಕೇಶನ್ನೇ ಹಾಕಕ್ಕಾಗ್ತಾ ಇಲ್ಲ ಸರ್ ಅಂಥವ್ರು ಏನು ಭಯ ಪಡಬೇಡಿ. ನಮ್ಮ ಇನ್ಸ್ಟಿಟ್ಯೂಷನ್ ನಂಬರ್ ಇದೆಯಲ್ವಾ, ಇದಕ್ಕೆ ಕರೆ ಮಾಡ್ಕೊಳ್ಳಿ. ನಿಮ್ಮ ಮಗುವಿನ ಡಾಕ್ಯುಮೆಂಟ್ಸ್ ಹಾಕಿ ನಾವೇ ನಿಮಗೆ ಉಚಿತವಾಗಿ ಆನ್ಲೈನ್ ಅರ್ಜಿ ಹಾಕಿ ಕಳಿಸ್ಕೊಡ್ತೀವಿ. ಎಸ್, ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇದೇ ತರ ಮಾಹಿತಿ ಮುಂದೆ ತಗೊಂಡ್ಬರ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದೇ ತರ ಮಾಹಿತಿ ಬರ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ನಿಮಗೆ ಫ್ರೀ ಲೈವ್ ಕ್ಲಾಸಸ್ ಕೂಡ ಬರ್ತಾ ಇರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನ ನಿಮ್ಮ ಅಕ್ಕಪಕ್ಕದ ಮತ್ತೆ ನಿಮ್ಮ ಸಂಬಂಧಿಕರಲ್ಲಿ ಯಾರಾದರೂ 5ನೇ ತರಗತಿಯಲ್ಲಿ ಓದ್ತಾ ಇದ್ರೆ ಅವರಿಗೆ ಶೇರ್ ಮಾಡಿ.